ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಒಂದೆರಡು ವರ್ಷಗಳ ಹಿಂದಿನ ಮಾತು. ಅದೊಂದು ದಿನ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಅವರು ಇವತ್ತಿನ ಪತ್ರಿಕೋದ್ಯಮದ ಸ್ಥಿತಿ ಬಗ್ಗೆ ಹೇಳ್ತಾ ಇದ್ದರು. ಅವರು ರೆಫರ್ ಮಾಡಿದ ವ್ಯಕ್ತಿಯ ಹೆಸರು, ಪತ್ರಿಕೋದ್ಯಮಿ ಹೆಸರು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಆದರೆ ಇಟ್ ವಾಸ್ ಶಾಕಿಂಗ್ ಟು ಮೀ. ಅಂದರೆ ಪತ್ರಕರ್ತರಾದವರು ಇಂತಹ ಕೆಲಸಗಳಲ್ಲೂ ನಿರತರಾಗ್ತಾರೆ ಅಂತ. ಅವರು ಮೊದಲು ಹೇಳಿದ್ದು ನನಗೆ ಒಂದು ಘಟನೆ, ಅದು ನೈಸ್ ಹೋರಾಟದ ಸಂದರ್ಭದ್ದು ಅಂತ. ಸೊ ನೈಸ್ ವಿರುದ್ಧ JDS ತೀವ್ರ ರೂಪದ ಹೋರಾಟವನ್ನು ನಡೆಸ್ತಾ ಇತ್ತು. ಆಗ ಪತ್ರಿಕೆಗಳಲ್ಲಿ ಅವರಿಗೆ ತಮ್ಮ ಪರವಾದ ವರದಿ ಬರಬೇಕು ಅನ್ನೋದು. ಸೊ ಅದು H.D. ದೇವೇಗೌಡರು ಒಬ್ಬ ಹಿರಿಯ ಪತ್ರಕರ್ತರ ಜೊತೆ, ಸಂಪಾದಕರ ಹುದ್ದೆಯಲ್ಲಿರುವಂಥವ್ರ ಜೊತೆ ಮಾತನಾಡಿದ್ರಂತೆ. ಅವರ ಒಂದು ವಾಹಿನಿ ಮತ್ತು ಪತ್ರಿಕೆ ಎರಡು ಇತ್ತು ಅವ್ರ ಕೈಯಲ್ಲಿ ಆ ಸಂದರ್ಭದಲ್ಲಿ. ಸೊ ಮಾತನಾಡುವಾಗ ಒಂದು ಡೀಲ್ ಆಯಿತು ಅಂತ ಇತ್ತು. ಸೊ ಎರಡೂ ವಾಹಿನಿ ಮತ್ತು ಪತ್ರಿಕೆಯಲ್ಲಿ ಸಂಪೂರ್ಣವಾದ ಪ್ರಚಾರವನ್ನು ಕೊಡಬೇಕು, ಅದಕ್ಕೆ ಇಷ್ಟು ಅಮೌಂಟ್ ಅಂತ. ಕುಮಾರಸ್ವಾಮಿ ನನಗೆ ಹೇಳಿದ್ದು ಅವತ್ತು 3 ಕೋಟಿ ರೂಪಾಯಿಗೆ ಡೀಲ್ ಆಯಿತು. ಸೊ ಆಯಿತು. ಕೆಲವು ಕಾಲ ಆ ಚಾನಲ್ನಲ್ಲಿ ಮತ್ತು ಪತ್ರಿಕೆಯಲ್ಲಿ ದಟ್ ದೇವೇಗೌಡರ ಈ ಹೋರಾಟದ ಬಗ್ಗೆ ವಿಸ್ತೃತವಾದ ವರದಿಯನ್ನು ಮಾಡಲಾಯಿತು. ಫುಲ್ಲು ಅವರ ಪ್ರಚಾರ ಬಂತು. ಹೀಗೆ ನಡೀತು. ದಿನ ಆಯಿತು 4 ತಿಂಗಳ 6 ತಿಂಗಳ 8 ತಿಂಗಳು ಆಯಿತು. ಕುಮಾರಸ್ವಾಮಿ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕಳಿಸ್ಕೊಟ್ಟಿದ್ದಾರಂತೆ. ಆ ಪತ್ರಿಕೆಯಲ್ಲಿ ಅದು ಬಂದೇ ಇಲ್ಲ. ಇವರು ಶಾಕ್ ಆಯಿತು. ನಾವು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಇವ್ರನ್ನ, ಸೊ ಈ ಕೊಟ್ಟಿರೋದು ಈ ಸ್ಟೇಟ್ಮೆಂಟೇ ಬಂದಿಲ್ವಲ್ಲ. ಅವರು ನಂತರ ಆ ಸಂಪಾದಕರಿಗೆ ಅವರಿಗೆ ಫೋನ್ ಮಾಡಿ, ಏನ್ರಿ ನಾನು ಪ್ರೆಸ್ ನೋಟು ಹಾಕಿಲ್ಲ, ನಾನು ಕಳಿಸ್ಕೊಟ್ಟಿದ್ದೆ ಅಂದ್ರಂತೆ. ನಾವು ಇಷ್ಟು ಕೊಟ್ಟಿದ್ದೀವಿ, ನಮ್ಮ ದೊಡ್ಡವರು ಇಷ್ಟು ಮಾಡಿದ್ದಾರೆ ನಿಮಗೆ, ಈಗಲೂ ಹೀಗಿದ್ದರೆ ಹೇಗೆ ಅಂದ್ರಂತೆ. ಸೊ ಅದಲ್ಲಿಗೆ ಮುಗಿದೋಯ್ತು ಅಂದ್ರಂತೆ. ನನಗೆ ಶಾಕ್. ಅಂದರೆ ಇದು ಡೀಲ್ಗಳು ಮಾಧ್ಯಮಗಳಲ್ಲಿ ಎಲ್ಲಿವರೆಗೆ ನಡೀತವೆ ಅಂತ. ಇದು ಆಯಿತು. ಇದೆಲ್ಲ ಆದ ಮೇಲೆ ಇನ್ನೊಂದು ಘಟನೆಯನ್ನು ಕುಮಾರಸ್ವಾಮಿ ಅವರು ನನ್ನ ಬಳಿ ಹೇಳಿದರು. ಸೊ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ. ಸೊ ಅದೇ ವ್ಯಕ್ತಿ, ಸಂಪಾದಕರು ಯಾವುದೋ ಒಂದು ಡೀಲ್ ಹಿಡ್ಕೊಂಡು ಬಂದಿದ್ರಂತೆ. ಅದು ಮೈನಿಂಗಿಗೆ ಸಂಬಂಧಪಟ್ಟಿದ್ದು. ಅವರ ಶಿಷ್ಯ ಪತ್ರಿಕೋದ್ಯಮಿ ಸದಾ ಬರೋದು, ಸರ್ ನಮ್ಮ ಸಂಪಾದಕರು ಹೇಳಿದ್ದು ಕೆಲಸ ಆಯ್ತಾ. ಸ್ವಲ್ಪ ದಿನ ಆದಮೇಲೆ ತಲೆ ಕೆಟ್ಟೋಯ್ತು. ಅವ್ರಿಗೆ ಏನಪ್ಪ ಇದು ಇಷ್ಟು ಪ್ರೆಷರ್ ಹಾಕ್ತಾರೆ ಇವರು ಅಂತ ಹೇಳ್ಬಿಟ್ಟು ಅವರು ದಟ್ ಅಧಿಕಾರಿಗಳನ್ನು ಕರೆಸಿ, ಇದೇ ಈ ಮೈನಿಂಗ್ ಸಂಬಂಧಪಟ್ಟಂತೆ ಈ ಫೈಲ್ ಏನು ನೋಡ್ರಪ್ಪ, ಅದ್ಯಾರೋ ಒಬ್ಬ ಸಂಪಾದಕರಿಗೆ ಸಂಬಂಧಪಟ್ಟಿದ್ದು, ಹಿರಿಯ ದೊಡ್ಡ ಪತ್ರಕರ್ತರು ಅವರು. ಸರಿ, ಓಕೆ. ಅವ್ರು ನೋಡಿದವರು ಅಧಿಕಾರಿ ಹೇಳಿದಂಥ, ಸಾರ್ ಇದನ್ನೇನಾದರೂ ಮಾಡೋದಕ್ಕೆ ಹೋಗ್ಬಿಟ್ರೆ ನೀವು ಒಂದಲ್ಲ ಒಂದು ದಿವಸ ನೀವು ಜೈಲಿಗೆ ಹೋಗಬೇಕಾಗುತ್ತೆ ಅಂತ, ಸೀರಿಯಸ್ ಆದ ಇದು ಮಾಡೋಕ್ಕೆ ಬರೋದಿಲ್ಲ ಮೈನಿಂಗ್ ಸಂಬಂಧಪಟ್ಟಿದ್ದು ಅಂತ. ಇದನ್ನು ಕೂಡ ಕುಮಾರಸ್ವಾಮಿಯವರು ನನಗೆ ನನ್ನ ಬಳಿ ಹೇಳಿದ್ದು. ಸೊ ಇದು ಆದ ಮೇಲೆ ನನಗೆ ಶಾಕಿಂಗ್ ಆಗುವುದು, ಈ ಸಂಪಾದಕರು ಎಲ್ಲ ಪಕ್ಷಗಳಿಗೂ ಕೂಡ ಬೇಕಾದವರಾದದ್ದು ಅಂತ. ಎಲ್ಲ ಮುಖ್ಯಮಂತ್ರಿಗಳ ಆಸ್ಥಾನದಲ್ಲಿ ಇವರು ಕಾಣಿಸ್ಕೊಳ್ಳುವಂಥದ್ದು. ಸೊ ಅವರ ಬರವಣಿಗೆ ಇನ್ನೊಂದು ಸಂಪೂರ್ಣವಾಗಿ ಬಲಪಂಥೀಯವಾದದ್ದು. ಆದರೆ ಅವರಿಗೆ ಈಗ ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡುವವರು ಕಾಂಗ್ರೆಸ್ನವರು ಅಂತ. ಕಾಂಗ್ರೆಸ್ನವರು ಮಂತ್ರಿಗಳು ಹಲವರು ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ ವರದಿ, ಇನ್ವೆಸ್ಟ್ಮೆಂಟ್ ಅಲ್ಲ ಅದು, ದಟ್ ಪತ್ರಿಕೆ ನಡೆಸೋಕೆ. ಆ ಪತ್ರಿಕೆಗೆ ಈಗ ಎಷ್ಟು ಸರ್ಕ್ಯುಲೇಷನ್ ಇದೆ ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಸೊ ಅವರು ದಟ್ ಈಗಲೂ ಕೂಡ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳ ಆಸ್ಥಾನದಲ್ಲಿ ಅವರು ಕಾಣಿಸ್ಕೊಳ್ಳೋದು. ಮಹಾನ್ ಬಲಪಂಥೀಯ ಪತ್ರಕರ್ತರು ಹಲವಾರು ಬೆಂಕಿ ಹಚ್ಚುವ ಪತ್ರಕರ್ತರನ್ನು ಸಿದ್ಧ ಮಾಡಿ ಮಾರ್ಕೆಟಿಗೆ ಬಿಟ್ಟಿದ್ದಾರೆ ಅವರು. ಸೊ ಅಂಥ ವ್ಯಕ್ತಿ ಈಗ ಮುಖ್ಯಮಂತ್ರಿಗಳ ಆಸ್ಥಾನದಲ್ಲಿ ಕಳ್ಕೊತಾರೆ. ಸಿದ್ದರಾಮಯ್ಯನವರು ಆಗ್ತರು. ನನಗೆ ಶಾಕಿಂಗ್ ಆಗಿ, ಅಂದರೆ ನನ್ನ ಮುಂದಿರುವ ಪ್ರಶ್ನೆ ಇನ್ನೇನಲ್ಲ, ಒಬ್ಬ ಪತ್ರಿಕೋದ್ಯಮಿ ಆದವನು ಏಜೆಂಟ್ರ ಕೆಲಸ ಮಾಡಬೇಕಾ? ಉದ್ಯಮಿಗಳನ್ನ ಹಿಡಿದುಕೊಂಡು ಲೇಟೆಸ್ಟು ನನಗೆ ಯಾರೋ ಹೇಳ್ತಾ ಇದ್ರು, ಸೊ ಇಸ್ರೇಲ್ ಜೊತೆಗೆ ಅವ್ರಿಗೆ ಸಂಬಂಧ, ಅದರ ಜೊತೆಗೆ ಇಸ್ರೇಲ್ನ ದಟ್ ಇದರಿಂದ ಯಾವುದೋ ಇನ್ವೆಸ್ಟ್ಮೆಂಟನ್ನು ತರೋದ್ರ ಬಗ್ಗೆ ಒಂದು ಡೀಲ್ ನಡೀತು ಕರ್ನಾಟಕ ಸರ್ಕಾರ ಜೊತೆ ಅನ್ನುವ ಮಾತುಗಳು ಕೇಳಿಬರ್ತೀವಿ.
ನನಗೆ ಈ ಸೈದ್ಧಾಂತಿಕ ನಿಲುಮೆ ಏನಿದೆ ಅದನ್ನು ಇಟ್ಕೊಂಡು, ಅಂದರೆ ಪತ್ರಕರ್ತರು ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಬದುಕಬೇಕಾ ಬೇಡವಾ, ಅಥವಾ ಒಬ್ಬ ಕಮಿಷನ್ ಏಜೆಂಟಾಗಿ ಕೆಲಸ ಮಾಡುವ ಸ್ಥಿತಿ ಇದೆಯಾ ಅಂತ. ಇಟ್ ವಾಸ್ ಶಾಕಿಂಗ್. ಸೊ ಇದೇ ಪತ್ರಕರ್ತರಿಗೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸಲ ನನ್ನ ಹತ್ರ ಹೇಳ್ತಾ ಇದ್ರು. ಸೊ ಅದೇನು ಅಂತಂದರೆ, ಅವರು ಸಿದ್ಧ ಹುಬ್ಬಳ್ಳಿಯಲ್ಲಿ ಈ ಪತ್ರಕರ್ತರ ಏಜೆಂಟ್ ಒಬ್ಬನಿದ್ದಂತೆ. ಸೊ ಪ್ರತಿದಿನ ಯಾವಾಗಲೂ ಬರೋದು, ಸೊ ಇಷ್ಟು ಸಂಪಾದಕರು ಹೇಳಿದ್ದಾರೆ ದುಡ್ಡು ಕೊಡಿ 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 ಅಂತ ಹೇಳೋದು. ನಂತರ ತಲೆ ಕೆಟ್ಬಿಟ್ಟು ದುಡ್ಡು ಕೊಟ್ಟು ಕಳಿಸಿದೆ ಅನ್ನುವ ಮಾತನ್ನು ಸತೀಶ್ ಜಾರಕಿಹೊಳಿ ನನ್ನ ಬಳಿ ಹೇಳ್ತಿದ್ರು. ಅಂದರೆ ಎಲ್ಲ ರಾಜಕಾರಣಿಗಳ ಅಂಗಳದಲ್ಲಿ ಇಂಥವ್ರು ಕಾಣಿಸ್ಕೊತಾರೆ ಅಂತ. ಭಾಳಷ್ಟು ಜನ ಅಂತಂದರೆ ತಮ್ಮದೇ ಆದ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಲ್ಲಿ ಕೂಡ ಇನ್ವಾಲ್ವ್ ಆಗಿಬಿಟ್ಟು ಮಾಡಿದ್ದಿದೆ. ಡಿನೋಟಿಫಿಕೇಷನ್ ಮಾಡಿಸೋದು, ಇನ್ನೊಂದು ಮಾಡಿಸೋದು, ಆಸ್ಥಾನಗಳಲ್ಲಿ ಕಾಣಿಸ್ಕೊಳ್ಳೋದು. ಸೊ ಇಂತಹ ಪತ್ರಕರ್ತರ ಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಅದು ಇಡೀ ಮಾಧ್ಯಮವನ್ನು ಇಂದು ಕಲುಷಿತಗೊಳಿಸಿದೆ ಅಂತ. ಬಹಳಷ್ಟು ಪತ್ರಕರ್ತರುಗಳು ಇವತ್ತು ಏಜೆಂಟರುಗಳಾಗಿ ಕಾಣಿಸ್ಕೋತಾರೆ ಅಂತ. ಒಂದು ಕಡೆ ಬಿಸ್ನೆಸ್ ಮ್ಯಾನ್ಗಳ ಏಜೆಂಟ್ರುಗಳಾಗುವಂಥದ್ದು, ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ರ ಏಜೆಂಟ್ರುಗಳಾಗೋದು, ಮತ್ತೊಂದು ಕಡೆ ಈ ಕಳ್ಳಸ್ವಾಮಿಗಳು ಅಯೋಗ್ಯರ ಏಜೆಂಟ್ರುಗಳಾಗಿರೋದು. ಸೊ ಈ ಪೊಲಿಟಿಕಲ್ ಸರ್ಕಲ್ನಲ್ಲಿ ಅವರು ಅವರ ಮೂಲ ದಂಧೆ ಏನಿದೆ ಅದು ಈ ಏಜೆನ್ಸಿ ಕೆಲಸ. ಆದರೆ ಅದಕ್ಕೆ ಅವ್ರು ಬಳಸ್ಕೊಳ್ಳೋದು ಮಾಧ್ಯಮವನ್ನು. ಆದರೆ ಇಂಥವರು ಅತಿ ದೊಡ್ಡ ಪತ್ರಿಕೋದ್ಯಮಿಗಳಾಗಿ ಇವತ್ತು ಕಂಗೊಳಿಸ್ತಾ ಇದ್ದಾರೆ ಅಂತ. ಇಟ್ ವಾಸ್ ಶಾಕಿಂಗ್. ಅವು ಪ್ರಶಸ್ತಿಗಳು ಇನ್ನೊಂದು ಹಳ ಹೋಗಲಿ ಬರೆದಿಸೋರು. ಆದರೆ ಇಡೀ ಮಾಧ್ಯಮ ಇವತ್ತು ಇಂಥವರಿಂದ ಕಲುಷಿತಗೊಂಡಿದೆ. ಅಂದರೆ ನಾವೆಲ್ಲ ಪತ್ರಿಕೋದ್ಯಮ ಪ್ರಾರಂಭ ಮಾಡುವಾಗ ನಮಗೆ ಕೆಲವೊಂದು ನಿಷ್ಠೆ ಏನಿತ್ತು ಅದು ಕಲಿಸ್ಕೊಟ್ಟಿದ್ರು ಅಂತ. ಆದರೆ ಇಂಥ ಪತ್ರಕರ್ತಗಳ ಪ್ರಶಸ್ತಿ ನಮಗೆ ಕೂತ್ಕೊಂಡು ನನ್ನಂಥವ್ರು ಇನ್ನು ಕಾಂಗ್ರೆಸ್ ಏಜೆಂಟ್, ಕಾಂಗ್ರೆಸ್ಸಿಂದ ಲಾಭ ಆಗಿದೆ. ಕಾಂಗ್ರೆಸ್ಸಿಂದ ನಾನು ಏನು ಲಾಭ ಮಾಡ್ಕೊಂಡಿದ್ದೀನಿ? ನಾನು ಕಾಂಗ್ರೆಸ್ ಏಜೆನ್ಸಿ ಮಾಡಿದ್ದೀನಿ. ನನ್ನ ನಿಲುಮೆ ಏನಿದೆ ಅದನ್ನು ಹೇಳಬಲ್ಲೆ. ನನ್ನ ಸ್ಪಷ್ಟತೆ ಇದೆ, ನನಗೆ ವೈಚಾರಿಕ ಸ್ಪಷ್ಟತೆ ಇದೆ, ವೈಚಾರಿಕ ನಿಲುಮೆ ಇದೆ. ನಾನು ಬಲಪಂಥೀಯ ಈ ಬೆಂಕಿ ಹಚ್ಚುವ ರಾಜಕಾರಣವನ್ನು ವಿರೋಧ ಮಾಡ್ತೀನಿ. ನಾನು ಐ ಅಪೋಸ್ ದಿಸ್. ಕೋಮುವಾದವನ್ನು ನಾನು ಅಪೋಸ್ ಮಾಡ್ತೀನಿ. ಸೊ ಅದರಿಂದ ಅನಿವಾರ್ಯವಾಗಿ ಕೋಮುವಾದಿ ರಾಜಕಾರಣ ದೇಶದಲ್ಲಿ ಬೆಳೆಯಬಾರದು ಅನ್ನುವ ಕಾರಣಕ್ಕಾಗಿ ನಾವು ಆಡಿರುವ ಮಾತಿನಿಂದ ಕಾಂಗ್ರೆಸ್ಸಿಗೆ ಬೆಂಬಲ ಸಿಕ್ಕಂತೆ ಅನ್ನಿಸಬಹುದು. ಆದರೆ ಅದು ಮುಖ್ಯ ಅಲ್ಲ. ಈ ದೇಶ ಉಳಿಸಿಕೊಳ್ಬೇಕಾದ ನಮಗೆಲ್ಲ ಭಾಳ ಮುಖ್ಯ. ಇದೊಂದು ಸರ್ವಜನಾಂಗದ ಶಾಂತಿಯ ತೋಟವಾಗಿ ಉಳಿಬೇಕು ಅಂತ ಕನಸು ಕಾಣುವವರು ನಾನು ಕೇವಲ ಪತ್ರಿಕೋದ್ಯಮಿ ಮಾತ್ರ ಅಲ್ಲ, ನಾನು ಈ ದೇಶದ ಒಬ್ಬ ಪ್ರಜೆ ಕೂಡ. ಈ ದೇಶದ ಬಗ್ಗೆ ನನಗೆ ಪ್ರೀತಿ ಇದೆ, ಈ ದೇಶದ ಬಗ್ಗೆ ನನಗೆ ಗೌರವ ಇದೆ. ಇದು ನನ್ನ ದೇಶ. ನಮ್ಮ ಸಂಸ್ಕೃತಿ ಬಗ್ಗೆ ಭಾಳ ನಂಬಿಕೆ ಇದೆ, ಪ್ರೀತಿ ಇದೆ ನನಗೆ. ಆದರೆ ಸಂಸ್ಕೃತಿ ಬೇರೆ, ಧರ್ಮ ಬೇರೆ. ಸಂಸ್ಕೃತಿಯನ್ನು ಧರ್ಮದ ಜೊತೆ ಜೋಡಿಸೋದಿದೆಯಲ್ಲ, ಅದು ಅಪಾಯಕಾರಿಯಾದದ್ದು. ಧರ್ಮದ ವ್ಯಾಖ್ಯೆ ಸರಿಯಾಗಿ ಆಗಬೇಕು. ಆದ್ದರಿಂದ ಐ ಡೋಂಟ್ ಡೂ ಇಟ್. ನಾನು ಪೂಜಕ ಪತ್ರಿಕೋದ್ಯಮಿ ಆಗಲ್ಲ. ಪೂಜಕ ಅಂದರೆ ಪೂಜೆ ಮಾಡುವಂಥದ್ದು. ವಿಚಿತ್ರ ಮನಸ್ಥಿತಿ ಏನಿದೆ ಮಾಧ್ಯಮದಲ್ಲಿ ಇವತ್ತು ಬಂದಿದೆ ಅಂತ. ಇಡೀ ಮಾಧ್ಯಮ ಇವತ್ತು ಬಹಳ ಸರಳವಾಗಿ ಮಾಧ್ಯಮದ ಸ್ಥಿತಿ ಹೇಳ್ತೀನಿ ಇವತ್ತು ನೋಡಿ. ಸೊ ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಬಂತಲ್ವಾ, ನಮಗೆಲ್ಲ ಗೊತ್ತು. ಅದರಲ್ಲಿ ತಿರುವನಂತಪುರ ಕ್ಷೇತ್ರದಲ್ಲಿ BJP ಅಲ್ಲಿಯ ಕಾರ್ಪೊರೇಷನ್ನ ಮೊದಲ ಬಾರಿಗೆ ಗೆದ್ದು. ಅದಕ್ಕೆ ಕಾರಣಗಳೇ ಇನ್ನೊಂದು ಬೇರೆ. ಅದು ತಿರುವನಂತಪುರದಲ್ಲಿ ಗೆದ್ದಿದೆ. ಮೊದಲು ಪಾಲ್ಕಾಡ್ನಲ್ಲಿ ಅದು ಗೆಲ್ತಾ ಇತ್ತು. ಸೊ ಈ ಗೆಲುವನ್ನು ಒಟ್ಟಾರೆಯಾಗಿ ಕೇರಳದ ರಾಜಕಾರಣದ ದೃಷ್ಟಿಯಿಂದ ಹೇಗೆ ನೋಡಬೇಕು? ಆ್ಯಕ್ಚುಲಿ ಈ ಚುನಾವಣೆಯಲ್ಲಿ LDF ಅನ್ನು, ಲೆಫ್ಟ್ ಪಾರ್ಟೀಸ್ ಗ್ರೂಪನ್ನು ಸೋಲಿಸಿದ್ದು UDF, ಯುನೈಟೆಡ್ ಡೆಮೊಕ್ರೆಟಿಕ್ ಪಾರ್ಟಿ ಗ್ರೂಪ್ ಅವರು, ಕಾಂಗ್ರೆಸ್ ನೇತೃತ್ವದ್ದು. ದೇ ಡಿಡ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆದರೆ ಒಂದು ಕಾರ್ಪೊರೇಷನ್ನಲ್ಲಿ BJP ಗೆದ್ದಿದ್ದು ನಿಜ. ಆದರೆ ಇವತ್ತಿನ ಬೆಳಗ್ಗೆ ಪತ್ರಿಕೆ ನೋಡೋದು, ಇಡೀ ಕೇರಳದಲ್ಲಿ ಕೇಸರಿ ಧ್ವಜ ಹಾರಿದೆ ಅನ್ನುವ ರೀತಿ ಮಾಧ್ಯಮ ಪ್ರಚಾರ ಕೊಡ್ತಾ ಇದೆ. ಉಳಿದ ಯಾವುದೋ ಗ್ರಾಮ ಪಂಚಾಯಿತಿಯಲ್ಲಾಗಲಿ ಉಳಿದ ಸ್ಥಳೀಯ ಸಂಸ್ಥೆಗಳಲ್ಲಿ ದೆರ್ ವಾಸ್ ಅ ಫೈಟ್ ಈಸ್ ಬಿಟ್ವೀನ್ ಸ್ಟಿಲ್ UDF ಆ್ಯಂಡ್ LDF. ಸೊ 10 ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ LDF ಅದು ಎಂಟಿ ಇನ್ಕಂಬನ್ಸಿ ಇನ್ನೊಂದು ಲೂಸ್ ಆಗಿದೆ. ಕಾಂಗ್ರೆಸ್ ಈಸ್ ಗೇನಿಂಗ್, UDF ಈಸ್ ಗೇನಿಂಗ್. ಸೊ ಅದರಿಂದ ಇದು ಮುಂಬರುವ ಚುನಾವಣೆಯಲ್ಲಿ 2026 ಏನೋ
ಕೇರಳ ವಿಧಾನಸಭೆ ಚುನಾವಣೆ ಬರುತ್ತೆ, ಮತ್ತೆ UDF ವಾಪಸ್ ಅಧಿಕಾರಕ್ಕೆ ಬರಬಹುದು ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ. ಕೇರಳದ ರಾಜಕಾರಣ ಇರೋದು ಹಾಗೆ, ಒಂದು ಟರ್ಮು LDF, ಒಂದು ಟರ್ಮ್ UDF. ಆದರೆ ಕಳೆದ ಬಾರಿ ಬಿಕಾಸ್ ಆಫ್ ಪಿನರಾಯಿ ವಿಜಯನ್, ಸೊ ಎರಡನೇ ಟರ್ಮ್ಗೂ ಕೂಡ LDF ಆಯ್ಕೆ ಆಯಿತು. ದಿಸ್ ಇಸ್ ಸಿಚುವೇಶನ್. ಬಟ್ ಈಗ ಸ್ಥಳೀಯ ಸಂಸ್ಥೆಗಳನ್ನ ನೀವು ನೋಡಿದರೆ ಈಗ ಅನ್ನಿಸುವುದು UDF ಬರುತ್ತೆ. ಆದರೆ UDF ಬಹುತೇಕ ಮಾಧ್ಯಮಗಳು ಈ UDF ಗೆಲುವನ್ನು ಕೆಳಕ್ಕೆ ತಳ್ಳಿ ಕೇವಲ ಒಂದು ಕಾರ್ಪೊರೇಷನ್ನಲ್ಲಿ ಗೆದ್ದಂತಹ BJPಯನ್ನು ಕೇಸರಿಯನ್ನು ಕೇಸರಿ ಮುಗಿದ ಹೋಯಿತು, ಕೇರಳ ಕ್ಯಾಪ್ಚರ್ ಬೈ BJP, ನಾಳೆ ಒಂದು ಕಂಟ್ರಿ ಅಲ್ಲ ಆಗಿರೋದು ಬೇರೆ ಕಾರಣ ಇದೆ. ಅದು ಹೌದು ನಿಜ, ತಿರುವನಂತಪುರದಲ್ಲಿ ಸಂಪೂರ್ಣವಾಗಿ ಅದು LDF ನಿಯಂತ್ರಣದಲ್ಲಿತ್ತು. ಆ ನಿಯಂತ್ರಣ ತಪ್ಪಿತು. ಅದರಲ್ಲಿ ಶಶಿ ತರೂರ್ ಪಾತ್ರ ಏನಿದೆ ಗೊತ್ತಿಲ್ಲ. ಅವರು ಶಶಿ ತರೂರ್ ಐ ಥಿಂಕ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ BJP ಏಜೆಂಟ್ ಇನ್ ಕಾಂಗ್ರೆಸ್ನ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಅಲ್ಲಿ ಯಥಾ ಪ್ರಕಾರ ಏಜೆಂಟ್ರುಗಳೇ. ಇದು ರಾಜಕಾರಣದ ಏಜೆಂಟ್ರುಗಳು, ನಾನು ಮಾಧ್ಯಮದ ಏಜೆಂಟ್ರುಗಳ ಬಗ್ಗೆ ಮಾತನಾಡಿದೆ. ರಾಜಕಾರಣದಲ್ಲಿ ಏಜೆಂಟ್ಗಳು ಶಶಿ ತರೂರ್ ಈಸ್ ಲುಕಿಂಗ್ ಲೈಕ್ ದ್ಯಾಟ್. ಅವ್ರು ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಕಾಣ್ತಾ ಇದೆ. ಒಂದು ಕಾಲು BJPಲಿ ಇಟ್ಟಿದ್ದಾರೆ. ಈ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ನಾನೇನಲ್ಲಿ ಹೋಗಿ ನೋಡಿಲ್ಲ. ಈ ಪ್ಲೇಡ್ ಎ ಮೇಜರ್ ರೋಲ್ ಅಂತ. ಇದು ಏನು ಕೆಲಸ ಮಾಡಿದೆ, ನಾನು ಪ್ರಚಾರಕ್ಕೆ ಹೋಗಿದ್ದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ, ನಾನು ನಂಬಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು BJP ಏಜೆಂಟ್ರಾಗ್ಬೋದು, ಮೋದಿ ಏಜೆಂಟ್ರಾಗ್ಬೋದು, ಅಮಿತ್ ಶಾ ಏಜೆಂಟ್ರಾಗ್ಬೋದು, ಏಜೆಂಟ್ರಾಗಿ ಕೆಲಸ ಮಾಡ್ಬೋದು. ಆದರೆ ಒಟ್ಟಾರೆ ಈ ಪರಿಸ್ಥಿತಿಯನ್ನು ಗಮನಿಸುವಾಗ ಮಾಧ್ಯಮ ರಿಯಾಕ್ಟ್ ಮಾಡಿದ ರೀತಿ ಯಾವುದು? ನೀವು ಯಾವುದೇ ಪಕ್ಷಕ್ಕೆ ಇಲ್ಲದೆ ಕೂತ್ಕೊಂಡು ಈ ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ನೋಡಿದರೆ ಏನು ಅನಿಸುತ್ತೆ? ಫಸ್ಟ್ ಟೈಮ್ ಒಂದು ಕಾರ್ಪೊರೇಷನನ್ನು BJP ಗೆದ್ದಿದ್ದು ನಿಜ. ಆದರೆ ಇಡೀ ಕೇರಳವನ್ನು ಗೆದ್ದಿಲ್ಲ. ಕೇರಳದಲ್ಲಿ ಕೇಸರಿ ಧ್ವಜ ಹಾರಿಸಿಲ್ಲ. ಉಳಿದ ಸ್ಥಳೀಯ ಸಂಸ್ಥೆಗಳಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಗ್ರಾಮ ಪಂಚಾಯಿತಿಗಳಲ್ಲಿ 25 ಕ್ಷೇತ್ರ ಗ್ರಾಮ 25 ಗ್ರಾಮ ಪಂಚಾಯಿತಿ ಉಳಿದು ಯಾವುದರಲ್ಲಿಲ್ಲ. ತಿರುವನಂತಪುರಂ ಗೆದ್ದಿದೆ. ಆದರೆ ಮಾಧ್ಯಮಗಳ ಎಟಿಟ್ಯೂಡ್ ಏನಿದೆ, ಅವರು ಇಡೀ ಸ್ಥಿತಿಯನ್ನು ವಿಶ್ಲೇಷಿಸುವ ರೀತಿ ಇದೆಯಲ್ಲ, ಅದು BJP ಗೆತ್ತು ಅಂತ. ಅದಕ್ಕೆ ನಾನು ಇದನ್ನು ಥರ ಏಜೆನ್ಸಿ ಪತ್ರಿಕೋದ್ಯಮ ಅಂತ ಕರೀತೇನೆ. ಪತ್ರಿಕೋದ್ಯಮ ಏಜೆಂಟ್ರುಗಳಿಂದ ತುಂಬಿದೆ ಅಂತ. ನಾವೊಂದು ಸ್ಥಿತಿಯನ್ನು ವಿಶ್ಲೇಷಣೆ ಮಾಡುವಾಗ ಎರಡು ರೀತಿ ಇದೆ. ನಾವು ಯಾವುದೋ ಒಂದು ಪಕ್ಷದ ನಮ್ಮ ವಿಶ್ಲೇಷಣೆ ಒಂದು ಪಕ್ಷಕ್ಕೆ ಸಹಾಯವನ್ನು ಒದಗಿಸಬಲ್ಲದು ಅಥವಾ ಅವ್ರ ಪರವಾಗಿದ್ದಂಗೆ ಅನಿಸ್ಬೋದು. ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಒಂದು ಪಕ್ಷದ ಪರವಾಗಿ ಅವರ ಏಜೆನ್ಸಿ ತೆಗೆದುಕೊಂಡು ಮಾತನಾಡೋದು ಬೇರೆ. ನಾವು ಮಾತನಾಡಿದ ಇಂಡೈರೆಕ್ಟ್ಲಿ ಆ ಪಕ್ಷಕ್ಕೆ ನಮ್ಮ ಸೈದ್ಧಾಂತಿಕ ನಿಲುಮೆಯಿಂದ ಸಹಾಯ ಆದರೆ ಅದು ಬೇರೆ. ದರ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟು. ಇವೆರಡರ ನಡುವೆ ವ್ಯತ್ಯಾಸ ಇದೆ. ಸೊ ಆದರೆ ಇವತ್ತಿನ ಸಿಚುವೇಶನ್ ಏನಿದೆ, ಭಾಳಷ್ಟು ಜನ ನನಗೆ ಶಾಕಿಂಗ್ ಆಗೋದು, DK ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು, ನಾನು ಬಿಸ್ನೆಸ್ ಮ್ಯಾನ್, ನಾನು ರಾಜಕಾರಣ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂತ. ಈಗ ಪತ್ರಿಕೋದ್ಯಮ ಕೂಡ ಪತ್ರಿಕೋದ್ಯಮಗಳು ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅನ್ನುವ ಕಾಲಕ್ಕೆ ಬಂದಿದೆ. ನಾನು ಪತ್ರಿಕೋದ್ಯಮ ಹೌದು, ನಾನು ಬಿಸ್ನೆಸ್ ಮ್ಯಾನ್ ಹೌದು, ನಾನು ಬಿಸ್ನೆಸ್ ಏಜೆಂಟು ಹೌದು, ನಾನು ರಿಲಿಜಿಯಸ್ ಏಜೆಂಟು ಹೌದು. ಐ ಆಮ್ ಡೂಯಿಂಗ್ ದ ಕಮಿಷನ್ ಏಜೆನ್ಸಿ. ಒಂದು ಕಡೆ ಕಮಿಷನ್ ಏಜೆನ್ಸಿ ಇದೆ, ಇನ್ನೊಂದು ಕಡೆ ಪತ್ರಿಕೋದ್ಯಮ ಇದೆ ಅಂತ ಹೇಳುವ ಕಾಲ ಬಂದಿದೆ. ಸೊ ಆದ್ದರಿಂದ ಯಾವುದೇ ಜಾಗೃತವಾದ ಸಮಾಜ ಇದನ್ನು ಮಾಡಬೇಕಾಗಿದೆ. ಯಾಕೆಂದರೆ ನೀವು ಸಂವಿಧಾನದ 4 ಸ್ತಂಭಗಳೇನಿವೆ, ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತೀವಲ್ಲ, ಅವೆಲ್ಲ ನಾಶವಾಗುತ್ತಿರುವ ಬಗೆ ಅಂತ. ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಸೇರಿದಂತೆ ಎಲ್ಲದರ ಅರ್ಥ ಒಂದು ಪ್ರಶ್ನೆಯನ್ನು ಕೇಳುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅವರ ಪ್ರಾಮಾಣಿಕತೆ. ಈಗ ಒಬ್ಬ ರಾಜಕಾರಣಿಯಾದವನು, ಆತ ಬಿಸ್ನೆಸ್ ಮ್ಯಾನು ರಾಜಕಾರಣಿಯೋ ಏಕಕಾಲದಲ್ಲಿ ಆದರೆ ಏನಾಗುತ್ತೆ? ಒಂದು ನಿಮಿಷ ಯೋಚನೆ ಮಾಡಿ ನೋಡಿ. ಆತ ತನ್ನ ಬಿಸ್ನೆಸ್ ಲಾಭಕ್ಕಾಗಿ ರಾಜಕಾರಣವನ್ನು ಬಳಸ್ಕೊತಾನೆ. ಅದೇ ರೀತಿ ಒಬ್ಬ ಪತ್ರಿಕೋದ್ಯಮಿ, ಆತ ಪತ್ರಿಕೋದ್ಯಮಿಯೂ ಮತ್ತು ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಏಜೆಂಟು ಏಕಕಾಲದಲ್ಲಾದರೆ ಆ ದೇಶ ಸ್ಥಿತಿ ಏನಾಗುತ್ತೆ? ಆತ ಏನನ್ನು ಪ್ರಶ್ನಿಸಬೇಕು ಅದನ್ನು ಪ್ರಶ್ನಿಸಲ್ಲ. ಯಾಕಂದರೆ ಆತನಿಗೆ ಬಿಸ್ನೆಸ್ ಇದೆ, ಆತನಿಗೆ ಲಾಭ ನಷ್ಟ. ಬಿಸ್ನೆಸ್ ಅಂದರೆ ಅಷ್ಟೇ, ಲಾಭ ನಷ್ಟ, ಅದರಲ್ಲಿ ವ್ಯಾಲ್ಯೂ ಇಲ್ಲ, ಮೌಲ್ಯ ಇಲ್ಲ. ಆದರೆ ಪತ್ರಿಕೋದ್ಯಮಕ್ಕೆ ಅನ್ನುವುದಕ್ಕೆ ಒಂದು ವ್ಯಾಲ್ಯೂ ಇದೆ, ಮೌಲ್ಯ ಇದೆ. ಗಾಂಧಿ ಕೂಡ ಪತ್ರಿಕೋದ್ಯಮಿ ಆಗಿದ್ದರು. ಸೊ ಗಾಂಧಿ ಪತ್ರಿಕೋದ್ಯಮ ಅಂದರೆ ಸತ್ಯದೆಡೆಗಿನ ಪಯಣ ಅಂತಿದ್ರು. ನಾವೆಲ್ಲ ಅದನ್ನು ನಂಬುದವರು ಅಂತ. ಆದರೆ ಇವತ್ತಿನ ಸಂದರ್ಭದಲ್ಲಿ ಪತ್ರಿಕೋದ್ಯಮೇ ಒಂದು ವ್ಯವಹಾರವಾಗಿ ಬದಲಾದದ್ದು, ವ್ಯವಹಾರವೇ ಪತ್ರಿಕೋದ್ಯಮ ಆದದ್ದು. ಆದ್ದರಿಂದ ಬಹುಮಟ್ಟಿಗೆ ನೀವು ಕನ್ನಡ ಪತ್ರಿಕೋದ್ಯಮ ಬಹಳಷ್ಟು
ಸಂಪಾದಕರುಗಳಿಗೆ ಬರೆಯೋದಕ್ಕೆ ಬರಲ್ಲ, ಅವರೆಲ್ಲ ಸಂಪಾದಕರಾಗ್ಬಿಡ್ತಾರೆ. ಅವ್ರ ಹೆಸರಿಲ್ಲಲ್ಲ, ನಾನು ನೀವು ಮೇಲ್ ಸ್ಟ್ರೀಮ್ ಮೀಡಿಯಾದ ಸಂಪಾದಕರ ಒಬ್ಬೊಬ್ಬರು ಮುಖದ ಅವರೆಲ್ಲರೂ ಬರೆದಿದ್ದನ್ನು ನೋಡಿದ್ದೀರಾ? ಒಂದು ಬರೆಯುವವರಿದ್ದಾರೆ, ಅವರು ಏಜೆನ್ಸಿಟ್ರಾಗಿ ಬರೆಯುವಂಥದ್ದು, ಬೆಂಕಿ ಹಚ್ಚುವಂಥ ಸಂಪಾದಕರುಗಳು ಒಂದು ಕಡೆ ಇದ್ದಾರೆ. ಇನ್ನೊಂದು ಕಡೆ ಅವರು ಕೇವಲ ಬಿಸಿನೆಸ್ ಹೆಡ್ ರೀತಿಯಲ್ಲಿ ಕೆಲಸ ಮಾಡುವ ಪತ್ರಿಕೋದ್ಯಮಿಗಳು, ಅವ್ರಿಗೆ ಬರವಣಿಗೆ ಬರಲ್ಲ. ಅವ್ರು ಇಂಥವ್ರು ಸಂಪಾದಕರು ಅಂದರೆ ಅವರು ಎಲ್ಲರೂ ಒಂದಾದರೂ ಬಯಲಿನ ಸ್ಟೋರಿಗಳನ್ನು ನಾವು ನೋಡೇ ಇಲ್ಲ, ಬರೆಯೋದಕ್ಕೆ ಬರಲ್ಲ. ಅವರು ಅಂದರೆ ಒಂದು ರೀತಿಯಲ್ಲಿ ಅವ್ರದ್ದು ಕೂಡ ಏಜೆನ್ಸಿಯ ಕೆಲಸ ಅಂತ. ಯಾವ ಏಜೆನ್ಸಿ ಅಂದರೆ ಮಾಧ್ಯಮ ಮತ್ತು ಕೆಲಸಗಾರರ ನಡುವಿನ ಏಜೆನ್ಸಿ, ಸಮತೋಲನ ಕಾಪಾಡೋದು, ಮತ್ತು ಮಾಧ್ಯಮ ಮತ್ತು ರಾಜಕಾರಣಿಗಳ ನಡುವೆ ಸೇತುವೆಯಾಗಿ ನಿಂತು ಮ್ಯಾನೇಜ್ಮೆಂಟ್ ಆಸಕ್ತಿಯನ್ನು ಕಾಪಾಡ್ಕೊಂಡು ಬರೋಂಥದ್ದು. ಸೊ ಈ ಕೆಲಸ ಮಾಡುವವರು ಅತಿ ದೊಡ್ಡ ಸಂಪಾದಕರುಗಳಾಗಿ ಇವತ್ತು ಗೋಚರಿಸ್ತಿದ್ದಾರೆ. ಅವರು ಬರೆಯೋದಕ್ಕೆ ಬರಲ್ಲ. ಅದರಿಂದ ಮಾಧ್ಯಮವನ್ನು ನಾವು ಯಾಕೆ ಇವತ್ತು ಈ ಪ್ರಶ್ನಿಸಬೇಕಾಗಿದೆ ಅಂದರೆ, ಸಮಾಜದ ಆರೋಗ್ಯ ದೃಷ್ಟಿಯಿಂದ ಮಾಧ್ಯಮ ನಿರ್ವಹಿಸಬೇಕಾದ ಕರ್ತವ್ಯಗಳಿದೆಯಲ್ಲ, ಆ ದೃಷ್ಟಿಯಿಂದ. ಆದರೆ ಇವತ್ತು ಮಾಧ್ಯಮ ನಿರ್ವಹಿಸಬೇಕಾದ ಕರ್ತವ್ಯವನ್ನು ನಿರ್ವಹಿಸ್ತಿಲ್ಲ ಅನ್ನೋದು ದುಃಖಕರವಾದ್ದು. ಅದರಿಂದ ಮೂಲಭೂತ ಪ್ರಶ್ನೆಯನ್ನು ನಾನು ಎತ್ತಿದ್ದೀನಿ. ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೆ ಅಷ್ಟೇ. ಆ ಕೆಲವರ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಅದು ನಾನು ಪ್ರಸ್ತಾಪ ಮಾಡಿದವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೂ ಗೊತ್ತು, ಸನ್ಮಾನ್ಯ HD ಕುಮಾರಸ್ವಾಮಿ ಅವರಿಗೂ ಗೊತ್ತು ಪ್ರಸ್ತಾಪ. ಆದರೆ ಮೂಲಭೂತ ಪ್ರಶ್ನೆ ಅದಲ್ಲ ನನ್ನದು. ಒಬ್ಬ ಪತ್ರಿಕೋದ್ಯಮಿ ಆದವನು ಏಜೆಂಟನಾಗಿ ಬದುಕುವುದು ಏನಿದ್ರ ಕತೆ? ಪತ್ರಿಕೋದ್ಯಮದ ಅದರಲ್ಲಿದ್ದ ಗೌರವ, ಹಿರಿಮೆ, ಗರಿಮೆಗಳು ಇವತ್ತು ನಾಶ ಆಗ್ತಾ ಇದೆಯಲ್ಲ, ಈ ದುಃಖದಲ್ಲಿ ಮಾತನಾಡಿದ್ದೇನೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.